ನಮಸ್ಕಾರ ಸ್ನೇಹಿತರೆ, ಸೇವಾ ಜಾಗೃತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಅದೊಂದು ಕಾಲ ಇತ್ತು ಸ್ನೇಹಿತರೆ. ಸಚಿನ್ ತೆಂಡೂಲ್ಕರ್, ಸೌರವ್ ಗಂಗೂಲಿ, ವೀರೇಂದ್ರ ಸೆಹ್ವಾಗ್, ರಾಹುಲ್ ದ್ರಾವಿಡ್, BVS ಲಕ್ಷ್ಮಣ್, ಯುವರಾಜ್ ಸಿಂಗ್, ಕೈಫ್ ಇವರೇ ಮುಂತಾದವರು ನಮ್ಮ ಭಾರತ ತಂಡದ ಕ್ರಿಕೆಟ್ ತಂಡದಲ್ಲಿದ್ದರೂ ಕೂಡ ಸಾಲು ಸೋಲುಗಳನ್ನು ಕಂಡಿತ್ತು ಸ್ನೇಹಿತರೆ. ನಮ್ಮ ಭಾರತ ತಂಡ ಸಾಲು ಸೋಲುಗಳನ್ನು ಕಂಡು ಬರೋಬ್ಬರಿ 7ನೇ ಸ್ಥಾನದಲ್ಲಿತ್ತು ಸ್ನೇಹಿತರೆ. ಎಷ್ಟೇ ಅದ್ಭುತವಾಗಿ ಪ್ರದರ್ಶನ ಮಾಡಿದ್ರೂ ಕೂಡ ನಮ್ಮ ಭಾರತ ತಂಡದ ಬ್ಯಾಟ್ಸ್ಮನ್ಗಳು, ಬೌಲರ್ಗಳ ವಿಫಲತೆಯಿಂದಾಗಿ ಸೋಲನ್ನು ಕಾಣ್ತಿತ್ತು ಸ್ನೇಹಿತರೆ. ಇದೇ ರೀತಿ ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಭಾರತ ತಂಡಕ್ಕೆ ಒಬ್ಬ ಬೌಲರ್ ಎಂಟ್ರಿ ಕೊಡ್ತಾನೆ ಸ್ನೇಹಿತರೆ. ಈ ಬೌಲರ್ ಬಂದ ಮೇಲೆ ಸ್ನೇಹಿತರೆ, ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಭಾರತ ತಂಡ ಹಂತವಾಗಿ ಮೇಲೋಗಲು ಆರಂಭಿಸುತ್ತೆ ಸ್ನೇಹಿತರೆ. ಮತ್ತು ಅಗ್ರಸ್ಥಾನದಲ್ಲಿ ಕುಂತಿದ್ದಂತಹ ಮತ್ತು ಕುಳಿತುಕೊಳ್ಳೋದಲ್ಲದೆ ಗೆದ್ದು ರಾರಾಜಿಸಿದಂತಹ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಇಂಗ್ಲೆಂಡ್, ವೆಸ್ಟ್ ಇಂಡೀಸ್ ಇವೆಲ್ಲ ಬಲಿಷ್ಠ ತಂಡಗಳು ಎದುರೋದಕ್ಕೆ ಶುರು ಮಾಡ್ತವೆ ಸ್ನೇಹಿತರೆ. ಈ ಎಲ್ಲ ಬಲಿಷ್ಠ ತಂಡಗಳಿಗೆ ಸೋಲಿನ ರುಚಿಯನ್ನು ಈ ಒಬ್ಬ ಭಾರತೀಯ ಬೌಲರ್ ತೋರಿಸ್ತಾನೆ ಸ್ನೇಹಿತರೆ. ಭಾರತದ ವಿರುದ್ಧ ಸೋಲನ್ನೇ ನೋಡಿರದಂತಹ ಈ ಎಲ್ಲ ತಂಡಗಳು ಅಂದರೆ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ನ್ಯೂಜಿಲ್ಯಾಂಡ್, ವೆಸ್ಟ್ ಇಂಡೀಸ್, ಇಂಗ್ಲೆಂಡ್, ಶ್ರೀಲಂಕಾ ಕೂಡ ಈ ಬೌಲರ್ಗೆ ಭಯ ಬೀಳಲು ಶುರು ಮಾಡ್ತಾರೆ ಸ್ನೇಹಿತರೆ. ಆ ಬೌಲರ್ ಯಾರು ಗೊತ್ತಾ? ಅವರೇ ಇಶಾಂತ್ ಶರ್ಮಾ. ಹೌದು ಸ್ನೇಹಿತರೆ, ಇದು ಅಕ್ಷರ ಸಹ ಸತ್ಯ. ಇಶಾಂತ್ ಶರ್ಮಾ ಅವರು ಬಂದ ನಂತರ ಭಾರತ ತಂಡದ ಅದೃಷ್ಟವೇ ಬದಲಾಗಿ ಹೋಗ್ತದೆ ಸ್ನೇಹಿತರೆ. ಇಶಾಂತ್ ಶರ್ಮಾ ಅವರ ಮಾರಕ ಬೌಲಿಂಗ್ ದಾಳಿಗೆ ಬಲಿಷ್ಠ ಕ್ರಿಕೆಟ್ ದೇಶಗಳಾದಂತಹ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಇಂತಹ ತಂಡಗಳೆಲ್ಲವೂ ಇವರ ಮಾರಕ ಬೌಲಿಂಗ್ ದಾಳಿಗೆ ತತ್ತರಿಸಿ ಹೋಗ್ತವೆ ಸ್ನೇಹಿತರೆ. ಆದರೆ ದುರದೃಷ್ಟವಶಾತ್ ಸ್ನೇಹಿತರೆ, ಇಂತಹ ಮಾರಕ ಬೌಲರ್ ಹಂತವಾಗಿ ಕಣ್ಮರೆಯಾಗಲು ಆರಂಭಿಸ್ತಾರೆ ಸ್ನೇಹಿತರೆ. ನಂತರ ಸ್ನೇಹಿತರೆ, ಇಶಾಂತ್ ಶರ್ಮಾ ಅವರ ಜೊತೆನೆ ಇನ್ನೊಬ್ಬ ಕೂಡ ಮಾರಕ ಬೌಲರ್ ಬರ್ತಾರೆ ಸ್ನೇಹಿತರೆ. ಅವರೇ ಪ್ರವೀಣ್ ಕುಮಾರ್. ಈ ಪ್ರವೀಣ್ ಕುಮಾರ್ ಅವರು ಬೌಲಿಂಗನ್ನು ವೇಗವಾಗಿ ಮಾಡ್ತಿದ್ರು ಕೂಡ ಇವರು ಮಾಡ್ತಿದ್ದಂಥ ಸ್ವಿಂಗ್ ಬೌಲಿಂಗ್ಗೆ ಆಸ್ಟ್ರೇಲಿಯಾ ತಂಡ ನಡುಗಲು ಆರಂಭಿಸುತ್ತೆ ಸ್ನೇಹಿತರೆ. ಇಂಗ್ಲೆಂಡ್ ತಂಡ ಇದರಲ್ಲೂ ಆರಂಭಿಸುತ್ತೆ ಸ್ನೇಹಿತರೆ. ಅಷ್ಟೊಂದು ಇವರ ಸ್ವಿಂಗ್ ಅಷ್ಟೊಂದು ಪರಿಣಾಮಕಾರಿಯಾಗಿರುತ್ತೆ ಸ್ನೇಹಿತರೆ. ಹಂತವಾಗಿ ಇವರು ಬಂದ ನಂತರ, ಇಶಾಂತ್ ಶರ್ಮಾ ಅವರು ಮತ್ತು ಇವರು ಬಂದ ನಂತರ ಹಂತವಾಗಿ ಭಾರತ ತಂಡ 7ನೇ ಸ್ಥಾನದಿಂದ 1ನೇ ಸ್ಥಾನದವರೆಗೆ ಬರೋದಕ್ಕೆ ಶುರು ಮಾಡುತ್ತೆ ಸ್ನೇಹಿತರೆ. ಇವರು ಬಂದ ನಂತರ ಈ ಇಬ್ಬರು ಆಟಗಾರರು ಬಂದ ನಂತರವೇ ಸ್ನೇಹಿತರೆ, ಭಾರತ ತಂಡ 1ನೇ ಸ್ಥಾನದವರೆಗೆ ಮುನ್ನುಗ್ಗಲು ಆರಂಭಿಸುತ್ತೆ ಸ್ನೇಹಿತರೆ. ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಸ್ನೇಹಿತರೆ, ಭಾರತ ತಂಡದ ಅದೃಷ್ಟ ಬದಲಾಗಲು ಇಶಾಂತ್ ಶರ್ಮಾ ಮತ್ತು ಪ್ರವೀಣ್ ಕುಮಾರ್ ಅವರ ಕೊಡುಗೆ ಬಹಳ ಅಪಾರ ಅಂತ ಹೇಳ್ಬೋದು ಸ್ನೇಹಿತರೆ. ಇವರು ಬಂದ ಮೇಲೆ ಅಗ್ರಸ್ಥಾನಕ್ಕೆ ಲಗ್ಗೆಡುತ್ತೆ ಸ್ನೇಹಿತರೆ ಭಾರತ ತಂಡ. ಈ ಇಬ್ಬರು ಆಟಗಾರರ ಜೊತೆ ಭುವನೇಶ್ವರ್ ಕುಮಾರ್ ಮತ್ತು ಬೂಮ್ರಾ ಇವರಿಬ್ಬರು ಕೂಡ ಒಂದು ಸೀಸನ್ನಲ್ಲಿ ಬರ್ತಾರೆ ಸ್ನೇಹಿತರೆ. ಈ ಇಬ್ಬರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ ಸ್ನೇಹಿತರೆ. ಇಶಾಂತ್ ಶರ್ಮಾ ಮತ್ತು ಪ್ರವೀಣ್ ಕುಮಾರ್ ಅವರ ಶಕ್ತಿ ಕಡಿಮೆ ಆಗ್ತಾ ಇದ್ದಂಗೆ ಈ ಇಬ್ಬರು ಬೌಲರ್ಗಳು ಬೂಮ್ರಾ ಮತ್ತು ಭುವನೇಶ್ವರ್ ಕುಮಾರ್ ಈ ಇಬ್ಬರು ಬೌಲರ್ಗಳ ಆಗಮನ ಭಾರತ ತಂಡಕ್ಕೆ ಆಗ್ತದೆ ಸ್ನೇಹಿತರೆ. ಈ ಇಬ್ಬರು ಬೌಲರ್ಗಳು ಬಂದ ನಂತರ ಭಾರತ ತಂಡ ಸೋತಿದ್ದೇ ಕಡಿಮೆ ಸ್ನೇಹಿತರೆ. ಈ ಇಬ್ಬರು ಬೌಲರ್ಗಳ ಜೊತೆಗೆ ಮೊಹಮ್ಮದ್ ಶಮಿ ಅವರು ಕೂಡ ಅತ್ಯುತ್ತಮ ಕೊಡುಗೆಯನ್ನು ಭಾರತ ತಂಡಕ್ಕೆ ಕೊಡ್ತಾರೆ ಸ್ನೇಹಿತರೆ. ಒಟ್ಟಿನಲ್ಲಿ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಸ್ನೇಹಿತರೆ, ಇಶಾಂತ್ ಶರ್ಮಾ, ಪ್ರವೀಣ್ ಕುಮಾರ್ ಅವರ ಜೊತೆಗೆ ಭುವನೇಶ್ವರ್ ಕುಮಾರ್ ಮತ್ತು ಬೂಮ್ರಾ, ಶಮಿ ಅವರ ಕೊಡುಗೆ ಕೂಡ ಭಾರತ ತಂಡ ಅಗ್ರಸ್ಥಾನಕ್ಕೆ ಬರಲು ತುಂಬ ಶ್ರಮವಹಿಸಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಜೊತೆಗೆ ಮೊಹಮ್ಮದ್ ಸಿರಾಜ್ ಅವರ ಕೊಡುಗೆ ಕೂಡ ಅಪಾರವಾಗಿದೆ ಸ್ನೇಹಿತರೆ. ಮೊಹಮ್ಮದ್ ಸಿರಾಜ್ ಅವರು ಕೂಡ ಅತ್ಯುತ್ತಮವಾದ ಬೌಲಿಂಗ್ ದಾಳಿಯನ್ನು ಮಾಡ್ತಾರೆ ಸ್ನೇಹಿತರೆ. ಅದ್ರ ಬಗ್ಗೆ ನಿಮಗೆಲ್ಲ ತಿಳಿದೇ ಇದೆ ಸ್ನೇಹಿತರೆ. ಒಟ್ಟಿನಲ್ಲಿ ಈ ಎಲ್ಲ ಬೌಲರ್ಗಳು ಬಂದ ನಂತರ ಭಾರತ ತಂಡ ಪ್ರಪಂಚದಲ್ಲೇ ಬಲಿಷ್ಠ ಕ್ರಿಕೆಟ್ ತಂಡವಾಗಿ ಬದಲಾಯಿತು ಸ್ನೇಹಿತರೆ. ಅದರಲ್ಲೂ ಬೂಮ್ರಾರವರು ಇಡೀ ಪ್ರಪಂಚವೇ ಕಂಡಂತಹ ಅತ್ಯುತ್ತಮ ಬೌಲರ್ ಸ್ನೇಹಿತರೆ. ಅವರಂಥ ಬೌಲರ್ ಇಡೀ ಪ್ರಪಂಚದಲ್ಲೇ ಎಲ್ಲೂ ಹುಟ್ಟಲು ಸಾಧ್ಯವೇ ಇಲ್ಲ ಸ್ನೇಹಿತರೆ. ಅಂಥ ಪರಿಣಾಮಕಾರಿ ಬೌಲರ್ ಇರುವುದರಿಂದ 3-4 ವಿಶ್ವಕಪ್ ನಮ್ಮ ಮಡಿಲಿಗೆ ಬಂದಿದೆ ಸ್ನೇಹಿತರೆ. ಚಾಂಪಿಯನ್ಸ್ ಟ್ರೋಫಿ ಆಗಿರ್ಬೋದು, ವಿಶ್ವಕಪ್ ಆಗಿರ್ಬೋದು, ಒನ್ ಡೇ ವಿಶ್ವಕಪ್ ಆಗಿರ್ಬೋದು,
ಇಂತಹ ಅತ್ಯುತ್ತಮ ICC ಟ್ರೋಫಿಗಳೆಲ್ಲ ನಮ್ಮ ಮಡಿಲಿಗೆ ಬರೋದಕ್ಕೆ ಈ ಬೂಮ್ರಾರವರ ಕೊಡುಗೆ ಬಹಳ ಅಪಾರ ಸ್ನೇಹಿತರೆ. ಬೂಮ್ರಾರವರು ಇಲ್ಲ ಅಂತಂದಿದ್ರೆ ಯಾವುದೇ ವಿಶ್ವಕಪ್ಪನ್ನು ನಾವು ಗೆಲ್ಲೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಸ್ನೇಹಿತರೆ. ಬೂಮ್ರಾರವರ ಕೊಡುಗೆ ನಿಜಕ್ಕೂ ಬಹಳ ಭಾರತದ ಕ್ರಿಕೆಟ್ ತಂಡಕ್ಕೆ ಬಹಳ ಅಪಾರ ಸ್ನೇಹಿತರೆ. ಜೊತೆಗೆ ನಮ್ಮ ಬ್ಯಾಟಿಂಗ್ ವಿಭಾಗದಲ್ಲಿ ನೋಡೋದಾದರೆ 2007, 8, 9 ಈ ಇಸ್ವಿಯ ಸಂದರ್ಭದಲ್ಲಿ ಸ್ನೇಹಿತರೆ ಅತ್ಯುತ್ತಮ ಬ್ಯಾಟಿಂಗ್ ಲೈನಪ್ ಇದ್ದರೂ ಕೂಡ ಸೋಲನ್ನು ನಮ್ಮ ಭಾರತ ತಂಡ ಅನುಭವಿಸ್ತಾ ಇರುತ್ತೆ ಸ್ನೇಹಿತರೆ. ಆ ಸಮಯದಲ್ಲಿ ಬಂದಿದ್ದೆ ನಮ್ಮ ವಿರಾಟ್ ಕೊಹ್ಲಿ ಅವರು ಸ್ನೇಹಿತರೆ. ರೋಹಿತ್ ಶರ್ಮಾ ಅವರು ಇದಕ್ಕೂ ಮುಂಚೆ ಬಂದಿರ್ತಾರೆ. ವಿರಾಟ್ ಕೊಹ್ಲಿ ಅವರಿಗಿಂತ ಮುಂಚೆನೇ ಬಂದಿರ್ತಾರೆ ಸ್ನೇಹಿತರೆ. ಆದರೆ ಅವರ ಆರಂಭಿಕ ಹಂತದ ಆಟ ಅಷ್ಟು ಪರಿಣಾಮಕಾರಿ, ಈ ರೋಹಿತ್ ಶರ್ಮಾ ಅವರ ಆರಂಭಿಕ ಆಟ ಈಗಿನಷ್ಟು ಪರಿಣಾಮಕಾರಿ ಆಗಿರೋದಿಲ್ಲ ಸ್ನೇಹಿತರೆ. ತುಂಬ ನಿಧಾನಗತಿಯ ಆಟ ರೋಹಿತ್ ಶರ್ಮಾ ಅವರು ಆಡ್ತಾ ಇರ್ತಾರೆ ಸ್ನೇಹಿತರೆ. ಆದರೆ 2010, 11ರ ವಿಶ್ವಕಪ್ ನಂತರ ರೋಹಿತ್ ಶರ್ಮಾ ಅವರು ಬಹಳ ಪರಿಣಾಮಕಾರಿ ಬ್ಯಾಟಿಂಗ್ ಆಟವನ್ನು ಆರಂಭಿಸೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ವೀರೇಂದ್ರ ಸೆಹ್ವಾಗ್ ಅವರ ನಿರ್ಗಮನ ಅಥವಾ ರಿಟೈರ್ಮೆಂಟ್ ನಂತರ ರೋಹಿತ್ ಶರ್ಮಾ ಅವರು ಬಹಳ ಪರಿಣಾಮಕಾರಿಯಾಗಿ ಆಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಮತ್ತು ವಿರಾಟ್ ಕೊಹ್ಲಿ ಅವರು ಕೂಡ ಬಹಳ ಪರಿಣಾಮಕಾರಿಯಾಗಿ ಆಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಈ ಇಬ್ಬರು ಆಟಗಾರರ ಬಗ್ಗೆ ನಾನು ನಿಮಗೆ ಹೇಳೋದೇ ಬೇಡ ಸ್ನೇಹಿತರೆ. ಯಾಕಂದರೆ ನಿಮ್ಗೆ ಈಗಾಗಲೇ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಇಡೀ ಪ್ರಪಂಚಕ್ಕೆ ಗೊತ್ತಿರುತ್ತೆ. ಆದ್ದರಿಂದ ಇವರ ಅತ್ಯುತ್ತಮ ಆಟ ಎಂಥದ್ದು ಅಂಥೇಳಿ ನಿಮಗೆ ಗೊತ್ತಿರುತ್ತೆ ಸ್ನೇಹಿತರೆ. ತದನಂತರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಿಗೆ ಜೊತೆಯಾಗಿ ಬಂದಂಥದ್ದು ಇನ್ನೊಬ್ಬ ಪರಿಣಾಮಕಾರಿ ಬ್ಯಾಟ್ಸ್ಮನ್ ಸ್ನೇಹಿತರೆ. ಇವರನ್ನು ನೋಡಿದ್ರೆ ಬಲಿಷ್ಠ ತಂಡಗಳು ಬಹಳ ಬೆದರ್ತಾ ಇರುತ್ತೆ. ಬಲಿಷ್ಠ ತಂಡಗಳ ಬೌಲರ್ಗಳು ತುಂಬ ಹೆದರ್ತಾ ಇರ್ತಾರೆ ಸ್ನೇಹಿತರೆ. ಅವರೇ ಯೂಸಫ್ ಪಠಾಣ್ ಅವರು ಕ್ರೀಸ್ಗೆ ಬಂತು ಅಂತಂದರೆ ಸಿಕ್ಸರ್ಗಳ ಸುರುಮಳೆನೇ ಆಗಿರುತ್ತೆ ಸ್ನೇಹಿತರೆ. ಪ್ರತಿ ಬಾಲು ಕೂಡ ಬೌಂಡ್ರಿ, ಸಿಕ್ಸರ್ ಗೆರೆಯನ್ನು ದಾಟುವುದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಅಷ್ಟು ಪರಿಣಾಮಕಾರಿ ಆಗ್ತಾ ಇರುತ್ತೆ ಸ್ನೇಹಿತರೆ. ಇವರು ಬಂದ ಮೇಲೆ ಕೂಡ ಭಾರತ ತಂಡ ಬಹಳ ಪರಿಣಾಮಕಾರಿ ಆಗ್ತದೆ ಸ್ನೇಹಿತರೆ. ಈ ಯೂಸಫ್ ಪಠಾಣ್ ಅವರು ಕೂಡ ಹಂತವಾಗಿ ಕಣ್ಮರೆಯಾಗಲು ಆರಂಭಿಸ್ತಾರೆ ಸ್ನೇಹಿತರೆ. ಇವರ ನಂತರ ಬಂದದ್ದೇ ಮತ್ತೊಬ್ಬ ಪರಿಣಾಮಕಾರಿ ಆಲ್ರೌಂಡರ್, ಅವರೇ ಹಾರ್ದಿಕ್ ಪಾಂಡ್ಯ ಸ್ನೇಹಿತರೆ. ಹಾರ್ದಿಕ್ ಪಾಂಡ್ಯ ಅವರ ಬಲಿಷ್ಠ ಆಟ ಮತ್ತು ಬಲಿಷ್ಠ ಬೌಲಿಂಗ್ ಎಂಥದ್ದು ಅಂತೇಳಿ ನಾನು ನಿಮಗೆ ಹೇಳಲೇಬೇಕಾಗಿಲ್ಲ ಸ್ನೇಹಿತರೆ. ಇವರು ಮಾಡುವಂಥ ಬ್ಯಾಟಿಂಗ್ಗೆ ಅಥವಾ ಇವರಿಗೆ ಪ್ರತಿ ಬಾಲ್ಗೂ ಕೂಡ ಸಿಕ್ಸರ್ ಹೊಡೆಯುವಂಥ ಸಾಮರ್ಥ್ಯ ಖಂಡಿತ ಇದೆ ಸ್ನೇಹಿತರೆ. ಹಾರ್ದಿಕ್ ಪಾಂಡ್ಯ ಅವರ ಕೊಡುಗೆಯು ಕೂಡ ಭಾರತ ತಂಡಕ್ಕೆ ಬಹಳ ಅಪಾರ ಸ್ನೇಹಿತರೆ. ಇವರ ನಂತರ ಬೇರೆ ಯಾರು ಕೂಡ ಅಂತಹ ಅತ್ಯುತ್ತಮ ಪ್ರದರ್ಶನವನ್ನು ಬ್ಯಾಟಿಂಗ್ ವಿಭಾಗದಲ್ಲಿ ತೋರಿಸ್ತಾರಲ್ಲ ಸ್ನೇಹಿತರೆ, ಅಷ್ಟಕ್ಕಷ್ಟೇ ಆಗಿರುತ್ತೆ ಸ್ನೇಹಿತರೆ ಮಾತ್ರ. ಆದರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರಿಂದ ಭಾರತ ತಂಡ ಮೇಲೆ ಬರುತ್ತೆ ಸ್ನೇಹಿತರೆ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಭಾರತ ತಂಡವನ್ನು ಅಗ್ರಸ್ಥಾನದಲ್ಲೇ ನಡೆಸಿಕೊಂಡು ಹೋಗ್ತಾ ಇರ್ತಾರೆ ಸ್ನೇಹಿತರೆ. ಹೀಗಿರುವಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಒಂದು ಅದ್ಭುತ ಕೊಡುಗೆ, ಅದ್ಭುತ ಪ್ರತಿಭೆ ಭಾರತ ತಂಡಕ್ಕೆ ಆಗಮಿಸಿದ ಸ್ನೇಹಿತರೆ. ಅದೇ ಅಭಿಷೇಕ್ ಶರ್ಮಾ ಸ್ನೇಹಿತರೆ. ಅಭಿಷೇಕ್ ಶರ್ಮಾ ಅವರು ಕೂಡ ಬಹಳ ಪರಿಣಾಮಕಾರಿಯಾಗಿ ಆಟ ಆಡ್ತಾ ಇದ್ದಾರೆ ಸ್ನೇಹಿತರೆ. ಇವರ ಪರಿಣಾಮಕಾರಿ ಆಟಕ್ಕೆ ಇಡೀ ಪ್ರಪಂಚವೇ ಬೆರಗಾಗ್ತದೆ ಸ್ನೇಹಿತರೆ. ಇವರ ಪರಿಣಾಮಕಾರಿ ಆಟದಿಂದ ಇಡೀ ಪ್ರಪಂಚವೇ ಇವರ ಬ್ಯಾಟನ್ನು ಟೆಸ್ಟ್ ಮಾಡಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಾಯಿದ್ದೆ ಸ್ನೇಹಿತರೆ. ಪ್ರತಿಭಟನೆ ಮಾಡುವಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ. ಮಾತನಾಡುವರ ಜೊತೆಗೆ ನ್ಯೂಜಿಲೆಂಡ್ ಆಟಗಾರರು ಟೆಸ್ಟ್ ಮಾಡೇ ಬಿಟ್ಟರು ಸ್ನೇಹಿತರೆ ಅಭಿಷೇಕ್ ಶರ್ಮಾ ಅವರ ಬ್ಯಾಟನ್ನು. ಯಾಕೆಂದರೆ 250 ಅಂತೇಳಿ ಸತತವಾಗಿ 3-4 ಮ್ಯಾಚ್ಗಳಲ್ಲಿ ಈ ನ್ಯೂಜಿಲೆಂಡ್ ತಂಡಕ್ಕೆ ತಲೆನೋವು ಕೊಟ್ಟಂತಹ ಅಭಿಷೇಕ್ ಶರ್ಮಾ ಅವರು ಬಹಳ ಪರಿಣಾಮಕಾರಿಯಾಗಿ ನ್ಯೂಜಿಲೆಂಡ್ ತಂಡಕ್ಕೆ ಪರಿಣಾಮಕಾರಿಯಾಗಿ ಕಾಡ್ತಾರೆ ಸ್ನೇಹಿತರೆ. ಈ ಅಭಿಷೇಕ್ ಶರ್ಮಾ ಅವರಿಗೆ ಜೊತೆಯಾಗಿ ಇನ್ನೊಂದು ಪ್ರತಿಭೆ ಭಾರತ ತಂಡಕ್ಕೆ ಆಗಮಿಸಿದೆ ಸ್ನೇಹಿತರೆ. ಅವರೇ ತಿಲಕ್ ವರ್ಮಾ ಸ್ನೇಹಿತರೆ. ತಿಲಕ್ ವರ್ಮಾ ಅವರು ಕೂಡ ಬಹಳ ಅದ್ಭುತವಾಗಿ ಆಟವನ್ನು ಆಡ್ತಾಯಿದ್ದಾರೆ ಸ್ನೇಹಿತರೆ. ಪ್ರತಿಯೊಂದು ಬಾಲನ್ನು ಸಿಕ್ಸರ್ಗೆ ಇಟ್ಟುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಈ ಎಲ್ಲ ಅದ್ಭುತ ಆಟಗಾರರಿಂದ 2027ರ ವಿಶ್ವಕಪ್ ಕೂಡ ನಮ್ಮದೇ ಆಗುವಂತಹ ಮುನ್ಸೂಚನೆ ಕಾಡ್ತಾ ಇದೆ ಸ್ನೇಹಿತರೆ. ಜೊತೆಗೆ ಸ್ನೇಹಿತರೆ, ಈ ಅದ್ಭುತ ಆಟಗಾರರ ಜೊತೆ ಇನ್ನಿಬ್ಬರು ಆಟಗಾರರು ಕೂಡ ಇದ್ದಾರೆ ಸ್ನೇಹಿತರೆ. ಆ ಆಟಗಾರರು ಕೂಡ ಬಹಳ ಪರಿಣಾಮಕಾರಿ ಸ್ನೇಹಿತರೆ, ಬಹಳ ಬಲಿಷ್ಠರು ಸ್ನೇಹಿತರೆ. ಅವರೇ
ವೈಭವ್ ಸೂರ್ಯವಂಶಿ ಮತ್ತು ಯಶಸ್ವಿ ಜೈಸ್ವಾಲ್ ಇವರು ಕೂಡ ಬಹಳ ಅದ್ಭುತ ಆಟವನ್ನು ಆಡ್ತಾಯಿದ್ದಾರೆ ಸ್ನೇಹಿತರೆ. ಇವರ ಆಟವನ್ನು ನೋಡಿದ್ರೆ 2020ನಲ್ಲಿ 300, 400 ಯಾವುದೇ ರೀತಿ ಲೆಕ್ಕಕ್ಕಿಲ್ಲ ಅನ್ನುವಂಥ ರೀತಿಯಲ್ಲಿ ಈ ಇಬ್ಬರು ಆಟಗಾರರು ಆಡ್ತಾಯಿದ್ದಾರೆ ಸ್ನೇಹಿತರೆ. ಒಟ್ಟಿನಲ್ಲಿ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಸ್ನೇಹಿತರೆ, ನಮ್ಮ ಭಾರತ ಕ್ರಿಕೆಟ್ ತಂಡವನ್ನು ನೋಡಿದ್ರೆ ಬಹಳ ಹೆಮ್ಮೆ ಆಗುತ್ತೆ ಸ್ನೇಹಿತರೆ. ಇಷ್ಟೊಂದು ಬಲಿಷ್ಠವಾಗಿ ಬೆಳೀತಾಯಿದೆ ಸ್ನೇಹಿತರೆ. ಭಾರತ ತಂಡಕ್ಕೆ ಅಭಿನಂದಿಸೋಣ ಸ್ನೇಹಿತರೆ. ಭಾರತ ಕ್ರಿಕೆಟ್ ತಂಡ ಇನ್ನೂ ಹೆಚ್ಚು ICC ಟ್ರೋಫಿಗಳು, ಎಲ್ಲ ರೀತಿಯ ಟ್ರೋಫಿಗಳನ್ನು ಗೆಲ್ಲಿ ಅಂತೇಳಿ ಆ ದೇವರಲ್ಲಿ ಬೇಡಿಕೊಳ್ಳೋಣ ಸ್ನೇಹಿತರೆ. ನಮ್ಮ ಭಾರತ ದೇಶದ ಕೀರ್ತಿಯನ್ನು ಪ್ರಪಂಚದಾದ್ಯಂತ ಹರಡಲಿ ಅಂತೇಳಿ ನಾವು ಕೇಳ್ಕೊಳ್ಳೋಣ ಸ್ನೇಹಿತರೆ. ಭಾರತ್ ಮಾತಾ ಕಿ ಜೈ. ದಯವಿಟ್ಟು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ.